ಪೆಟ್ರೋಲ್ ಇಲ್ಲ, ಖತಮ್. ಬರ್ರಿ ಗೈಸ್, ಈಗ ಬೇಗ ಹೋಗೋಣ. ಪೆಟ್ರೋಲ್ ಇಲ್ಲ ಅಂತ ಈಗ ಪೆಟ್ರೋಲ್ ಹಾಕಿಷ್ಟೇ. 100 ರೂಪಾಯಿಗೆ ಒಂದು ಪಾಯಿಂಟ್ ಬಂದೈತೆ. 100 ರೂಪಾಯಿ ಕೊಟ್ಟು ತಾವಣ್ಣನೇ ಪೆಟ್ರೋಲ್ ಹಾಕಿಸ್ಕೊ ಹೋಗುತ್ತಾ. ನೋಡ್ಬೋದು ಸಾಕಾಗ್ತೈತೆ ಆಫ್ ರೋಡ್ ಮಾತ್ರ. ಆದರೆ ಇದರಲ್ಲಿ ಗೇರ್ಲೆಸ್ ಅಲ್ವಾ, ಸ್ವಲ್ಪ ಇದು 2021 ಮಾಡಲು ಗೈಸ್. ಇದು ಒಳಗಡೆ ಕೊಡ್ತಾರೆ ಲೋಗೋ. ಇದು ಇನ್ನೆಲ್ಲ ಸೇಮೇ ಗೈಸ್. ಕಲರ್ ಗಿಲ್ಲರೆಲ್ಲ ಇದೇ ಥರ. ಅಲೈ ವೀಲ್ಸ್ ಕೊಟ್ಟವ್ರೆ 12 ಇಂಚ್ದು. ಅದಾದಮೇಲೆ ಡಿಸ್ಕ್ ಬ್ರೇಕ್ ಕೊಟ್ಟವ್ರೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ಬೋದು ನೀವು. ಯಾರು ನೀನು ಹೇಳು. XS 125 BS6 ಮಾಡಲಿದು ಇವಾಗ ಬರ್ತಾಯಿರೋದಕ್ಕೆ. ಇದು 2021 ಮಾಡಲು ಗೈಸ್. ಇದು ಒಳಗಡೆ ಕೊಡ್ತಾರೆ ಲೋಗೋ. ಇದು ಇನ್ನೆಲ್ಲ ಸೇಮೇ ಗೈಸ್. ಕಲರ್ ಗಿಲ್ಲರೆಲ್ಲ ಇದೇ ಥರ. 2021, ಈಗ 2024ಕ್ಕೆ ಇದೊಂದು ಒಳಗಡೆ ಕೊಡ್ತಾವ್ರೆ ಅಷ್ಟೇ. ಇನ್ನೇನಂದರೆ ಏನೂ ಇಲ್ಲ. ಪಿನ್ ಟು ಪಿನ್ ಹಿಂಗೆ ಐತೆ. ಇದು ಬಂದು 40,000 ಓಡೈತೆ ಗೈಸ್ ಆಗಲೇ, ಆಯಿತಾ. ಆಮೇಲೆ ಹಿಂದೆಲ್ಲ ನೋಡ್ಬೋದು DRL ಲೈಟ್ ಇವೆಲ್ಲ ಇಂಡಿಕೇಟ್ರು. ಅದರಲ್ಲಿ LED ಕೊಟ್ಟಿರ್ಬೋದು, ಗೊತ್ತಿಲ್ಲ. ಇದು ಮಾತ್ರ ಇದರಲ್ಲಿ LED ಗೈಸ್. ಹೆಡ್ಲೈಟ್ ಮಾತ್ರ LED ಇದರಲ್ಲಿ. ಆಮೇಲೆ ಇಂಡಿಕೇಟ್ರೂ ಅಷ್ಟೇ. ಇದು ಸಕ್ಕತ್ತಾಗಿ ಬರ್ತದೆ ನೋಡ್ಬೋದು. ಲೈಟ್ ಒಂದೈತೆ, ಆದರೆ ಕಾಣಿಸ್ತಾಯಿಲ್ಲ. ಹೋಯ್ತಾ ಮಾತಾಡೋಣ ಬರೀ ಗೈಸ್. ನೋಡ್ಬೋದು ಡಿಜಿಟಲ್ ಸ್ಕ್ರೀನು. ಇದು ಬಂದು ಇಲ್ಲಿ ಇದು ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಇಲ್ಲಿ ನ್ಯಾವಿಗೇಷನ್ ತೋರಿಸ್ತದೆ. ಅದಾದಮೇಲೆ ಇಲ್ಲಿ ಪೆಟ್ರೋಲ್ ಫ್ಯೂಲು, ಇಲ್ಲಿ ಕಿಲೋಮೀಟ್ರ್ ತೋರಿಸ್ತದೆ, ಇಲ್ಲಿ ಟ್ರಿಪ್ಪು, ಆಮೇಲೆ ಇಲ್ಲಿ ಟೈಮ್ ತೋರಿಸ್ತದೆ. ಆಮೇಲೆ ಸೆಟ್ ಅಂತ ಹೋದರೆ ಟ್ರಿಪ್ ಬ್ರೀ, ಆಮೇಲೆ ಬ್ಯಾಟ್ರಿದು, ಆಮೇಲೆ 40,557 ಕಿಲೋಮೀಟ್ರ್ ಓಡೈತೆ ಬರೀ ಗೈಸ್. ಆಮೇಲೆ ಇದು ಸ್ವಿಚ್ ಕೊಡೋಲ್ಲ BS6ಅಲ್ಲಿ. ಅದ್ರ ನೆಕ್ಸ್ಟ್ ಮಾಡಲಿಗೆ ಇದು ಕೊಡ್ತಾರೆ, ಆಫ್ ಆನು ಸ್ಟಾರ್ಟ್ ಬಟನು. ಅದಾದಮೇಲೆ ಇಲ್ಲಿ ಒಂದು ಇದು ಚಾರ್ಜಿಂಗ್ದು ಅಡಾಪ್ಟರ್ ಕೊಟ್ಟವ್ರೆ. ಆಮೇಲೆ ಬರ್ರಿ ಗೈಸ್, ಈಗ ಹೋಯ್ತಾ ಮಾತಾಡೋಣ. ಅದಾದಮೇಲೆ ಗೈಸ್, ಇದು ಮುಂದೆ ಹೇಳ್ತೀನಿ ರೀ. ಮುಂದೆ ನೋಡ್ಬೋದು ಅಲೈ ವೀಲ್ಸ್ ಕೊಟ್ಟವ್ರೆ 12 ಇಂಚ್ದು. ಅದಾದಮೇಲೆ ಡಿಸ್ಕ್ ಬ್ರೇಕ್ ಕೊಟ್ಟವ್ರೆ. ಶಾಕ್ ಅಬ್ಸರ್ವ್ ಆ ಕಡೆ ಈ ಕಡೆ ಕೊಟ್ಟವ್ರೆ. ಹಿಂದೆನೂ ಅಷ್ಟೇ, ಡ್ರಮ್ ಬ್ರೇಕ್ ಹಿಂದೆ. ಬರ್ರಿ ಗೈಸ್, ಈಗ ಹೋಗೋಣ. ಪೆಟ್ರೋಲ್ ಐತೆ ಗೈಸ್, ಆದರೆ ಸ್ವಲ್ಪ ಅದಷ್ಟೇ, ಒಂದು ಅರ್ಧ ಲೀಟ್ರ್ ಇರ್ಬೋದು. ಈಗ ಬರ್ರಿ ಹೋಗೋಣ. ಇದರಲ್ಲಿ ಬಂದು ಗೈಸ್ ಪೆಟ್ರೋಲ್ ಇಲ್ಲ, ಖತಮ್. ಬರ್ರಿ ಗೈಸ್, ಈಗ ಬೇಗ ಹೋಗೋಣ. ಪೆಟ್ರೋಲ್ ಬೇರೆ ಇಲ್ಲ. A few moments later. ಅಣ್ಣ ಹೇಳಿತ್ತು ಗೈಸ್ ಪೆಟ್ರೋಲ್ ಇಲ್ಲ ಅಂತ. ಈಗ ಪೆಟ್ರೋಲ್ ಹಾಕಿಷ್ಟೇ. 100 ರೂಪಾಯಿಗೆ ಒಂದು ಪಾಯಿಂಟ್ ಬಂದೈತೆ. ಈಗ ಬರ್ರಿ ಗೈಸ್ ಹೋಗೋಣ. 100 ರೂಪಾಯಿ ಕೊಟ್ಟು ತಾವಣ್ಣನೇ ಪೆಟ್ರೋಲ್ ಹಾಕಿಸ್ಕೊ ಹೋಗು. ಹೆಂಗಿದೀಣ ಆಗ ಬಂದ್ಬಿಟ್ಟು ಗೈಸ್, ಇದು ಬಂದು 124cc ಇಂಜಿನು. ಒಂದು 50 ಕಿಲೋಮೀಟ್ರ್ ಮೈಲೇಜ್ ಬರ್ತದೆ ಆರಾಮಾಗಿ. 50-55. ಈಗ ಸ್ಪೀಡು ಸ್ವಲ್ಪ ಸ್ಪೀಡ್ ನೋಡೋಣ ಬರೀ ಗೈಸ್. ಈಗ ಗಾಳಿ ಬರೋಲ್ಲ ಅಂದ್ಕೊಂಡಿದ್ದೀನಿ, ಅದೇ ಇದನ್ನು ಬಿಟ್ಟಲ್ಲ ನೋಡೋಣ ಬರೀ. ರೋಡ್ ಮಾತ್ರ ಮಸ್ತಾಗೈತೆ ಗೈಸ್. 180, 90, 100 ಆರಾಮಾಗಿ 100-115 ಹೋಗ್ಬೋದು ಗಾಡೀಲಿ. ಇದೊಂದು ಹೆಲ್ಮೆಟ್ ಕೆಳಗೆ ಬರ್ತಾನೆ ಇರ್ತದೆ.
ಗೈಸ್ ಮೊಬೈಲಲ್ಲಿ ಮಾಡ್ತಾ ಇರೋದು ವೈಡ್ ಆ್ಯಂಗಲಲ್ಲಿ. ಅದು ಆ್ಯಂಗಲ್ ಹೆಂಗೆ ಬರ್ತದೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಇಲ್ಲೇ ಇಲ್ಲೇ ಹೋಗೋದಕ್ಕೆ ಇಲ್ಲೇ ಹೋಗಿ ಆರಾಮಾಗಿ ಮುಗಿಸ್ಬೋದು ಗೈಸ್, ಏನು ಇಲ್ಲ. ಆರಾಮಾಗಿ ಹೊಡಿತದೆ 95 ಗಂಟ ನೋಡಿ 90. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಎಳ್ಕೋಬೋದಾಗೈತೆ ನಾನು ಗೈಸ್. ಇದು ಹೆಲ್ಮೆಟ್ ಒಂದು ಕೆಳಗೆ ಹೋಯ್ತಾನೆ ಇರ್ತದಲ್ಲ, ಹಿಂಸೆ ಆಗ್ಬಿಟ್ಟಿದೆ ಗೈಸ್. ಹಿಂಸೆ ಶಿವ ನೋಡ್ಬೋದು. ಸಾಕಾಗ್ತದೆ ಆಫ್ ರೋಡ್ ಮಾತ್ರ. ಆದರೆ ಇದರಲ್ಲಿ ಗೇರ್ಲೆಸ್ ಅಲ್ವಾ, ಸ್ವಲ್ಪ ಇದು ಆವಾಗವಾಗ ಮೇಲೆ ಎತ್ತಾನೆ ಇರ್ತಿದ್ದೇನ. ಅದೊಂದೇ ಹಿಂಸೆ ಇದರಲ್ಲಿ, ಇದೇನಿಲ್ಲ. ಹೆಲ್ಮೆಟ್ ತಗೋಬೇಕು ಫಸ್ಟು ಬೇರೆದ. ಇದರಲ್ಲಿ ಗೈಸ್ ಎಷ್ಟು ಕಿಲೋಮೀಟ್ರ್ ಓಡೈತೆ ಅಂದರೆ ಇವಾಗ ಬಂದಿರೋ ಹತ್ರ ಚೇಂಜ್ ಆಗಿರೋದಂದರೆ ಒಂದು ಲೋಗೋ, ಆ ಲೋಗೋ ಒಂದು ಹಳೆ ಕೊಟ್ಟವ್ರಷ್ಟೇ. ಆಕ್ಸೆಸ್ 125 ಅಂತ ಒಂದು ಲೋಗೋ ಬರ್ತದೆ ಹಿಂದೆ, ಅದೊಂದು ಇದು ಮಾಡೋರಷ್ಟೇ. ಬಿಸಿಲಿಗೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು. 40 ಕಿಲೋಮೀಟ್ರ್ ಓಡೈತೆ. 40 ಕಿಲೋಮೀಟ್ರ್ ಅಂತೀನಿ. ಹಾಗೆ ಒಳ್ಳೆ ಆಪ್ ರೋಡ್ ಮಾಡ್ಬೋದು. ಎತ್ತಾಗ್ತದೆ ಹುಷಾರಾಗಿ. ಹಿಂಸೆ ಸಸ್ಪೆನ್ಷನ್ ಮಾತ್ರ ಗೈ ಸಾಕಾದಾಗದೆ. ಇದರಲ್ಲಿ 5 ನಿಮಿಷ ಎದ್ಬಿಟ್ಟು ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಗಾಡಿ ಮೇಲೆ ಕುತ್ಕೊಂಡೆ ಅಂದರೆ ಆಮ್ಲೆಟ್ ಆಗಿರ್ತೀವಿ. ಅದೊಂದು ಇಲ್ಲಿ ಈಕೋ ಅಂತ ಐತಲ್ಲ ಗೈಸ್, ಇದು ಬಂದು ಮೈಲೇಜ್ ಬರ್ತದೆ. ಲೋ ಸ್ಪೀಡಾಗಿ ಹೋದ್ರೆ ಬರೋಲ್ಲ. ಅದು ನೋಡಿ ಬಿಟ್ಟಿದ ತಕ್ಷಣ ಮೈಲೇಜ್ ಅಂತ ತೋರಿಸ್ತದೆ. ಸರಿ ಗೈಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್.